ಇದು ನೋಡಿ ಮೊಸರು ಮುರುಕು ತುಂಬ ಈಸಿಯಾಗಿ ಮಾಡ್ಕೊಳ್ಳಿ, ತುಂಬ ರುಚಿ. ಇದು ಲಂಡನ್ನಲ್ಲಿರೋ ಶಾರದಕ್ಕ ನೋಡಿ, ಇವರು ನಮ್ಮ ವ್ಯೂವರ್ಸು. ಈ ಅಕ್ಕ ಹೇಳಿದ್ದು. ನಾನು ಮೊದಲು ಬೇರೆ ಥರ ಮಾಡ್ತಿದ್ದೆ, ಈ ಥರ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. 6 ಲೋಟ ದೋಸೆ ಅಕ್ಕಿ ತೊಳೆದು ಬಿಟ್ಟು ಹಾಕಿದ್ದೀನಿ. 1 ಲೋಟ ಸಬ್ಬಕ್ಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇಡೀ ಬೆಚ್ಚಗೆ ಹಾಕ್ಬಿಟ್ಟು ಮೆತ್ತಗೆ ಮಿಲ್ಗೆ ಹಾಕ್ಸ್ಕೊಂಡು ಬರಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಗೊತ್ತಾ. ಹಿಟ್ಟು ನೋಡಲಿಕ್ಕೆ ಶೈನಿಂಗ್ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಇದು 2 ಲೋಟ ತೊಗೊಂಡಿದ್ದೀನಿ ನಾನು ಮುರುಕಿಗೆ. 2 ಲೋಟಕ್ಕೆ ಎಷ್ಟೊಂದು ಆಗುತ್ತೆ ಗೊತ್ತಾ. 2 ಲೋಟ ಈ ಸಬ್ಬಕ್ಕಿ ಹಾಕಿರೋ ಹಿಟ್ಟು ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದು ನೋಡಿ ಮೆಣಸಿನ ಪುಡಿ 2.5 ಸ್ಪೂನ್ ಹಾಕ್ತಾಯಿದ್ದೀನಿ. ಹುಳಿ ಇರುತ್ತಲ್ವ, ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಅರಿಶಿನ ಒಂದು ಸ್ವಲ್ಪ, ಜೀರಿಗೆ 1 ಸ್ಪೂನು, ಇದು ನೋಡಿ ನಿಂಬೆ ಉಪ್ಪು ಅಂತಾರಲ್ವ, ಸಿಟ್ರಿಕ್ ಆ್ಯಸಿಡ್ ಏನೋ, ಅದು ಸ್ವಲ್ಪ ಹಾಕ್ತಾಯಿದ್ದೀನಿ. ಅದು ಹಾಕ್ಕೋಬೇಕು ಅಂತ ಹೇಳಿದರು. ಹಾಕೋದ್ರಿಂದ ತುಂಬ ರುಚಿ. ಉಳ್ಳಿದು ಮಜ್ಜಿಗೆ ಇತ್ತು, ಅದು ಸ್ವಲ್ಪ ಹಾಕಿ ಮೊಸರು ಸ್ವಲ್ಪ ಹಾಕ್ತಾಯಿದ್ದೀನಿ. 2 ಲೋಟಕ್ಕೆ ಅರ್ಧ ಲೋಟ ಮೊಸರು ಹಾಕ್ಕೋಬೇಕು ನೀವು. ನಿಮ್ಗೆ ಲೆಕ್ಕ ಹೇಳ್ತಾ ಇರೋದು. ನಾನು 2 ಸೇರಿ ಅರ್ಧ ಲೋಟ ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಒಂದು 4-5 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಬಿಸಿ ಹಾಕಬೇಕು. ನಿಮಗೆ ತುಪ್ಪ ಇಷ್ಟ ಆದರೆ ತುಪ್ಪನೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಣ್ಣೆನೂ ಹಾಕ್ಕೊಳ್ಳಿ. ನಂಗೆ ಅದೆರಡೂ ಇಷ್ಟ ಇಲ್ಲ. ಎಣ್ಣೆ ಹಾಕಿದ್ರೇ ತುಂಬ ದಿನ ಇರುತ್ತೆ, 1 ತಿಂಗಳು ಬೇಕಾದ್ರೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಎಣ್ಣೆನೇ ಹಾಕ್ಕೊಳ್ಳಿ ನಾನು ಹೇಳ್ತಾಯಿದ್ದೀನಿ. ಮತ್ತು ನೋಡಿ ಹಿಂಗೆ ಇಡೀ ಹಿಡಿದ್ರೆ ಎಲ್ಲ ಮಿಕ್ಸ್ ಮಾಡಿ ಇಡೀ ಬರಬೇಕು. ಯಾವುದೇ ಪದಾರ್ಥಕ್ಕಾಗಲಿ ಇಡೀ ಹಿಡಿದ್ರೆ ಇಡೀ ಬರಬೇಕು. ಸ್ವಲ್ಪ ಮೊಸರು, ಆವಾಗೆ ಮಜ್ಜಿಗೆ ಹಾಕಿದೆ ಅಲ್ವಾ, ಅಷ್ಟು ಹಾಕಿ ಮಿಕ್ಕಿದ ನೀರು ಹಾಕಿ ಕಲಿಸ್ಕೋಬೇಕು. ನೀರು ಕೂಡ ಒಂದು ಅರ್ಧ ಲೋಟ ಇಡಿಸುತ್ತೆ. ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಸಿ ಪೂರಿ ಹಿಟ್ಟು ಕಲಿಸ್ತೀವಲ್ವ, ಆ ಥರ ಕಲಸಿಟ್ಕೊಳ್ಳಿ. ನೀರು ಹಾಕ್ತಾ ಕಲಿಸ್ಕೋಬೇಕು ನೋಡಿ. ಕಲಸಿ ಎಲ್ಲ ಒಂದು ಮುದ್ದೆ ಥರ ಮಾಡಿಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ಟು ಬಿಡಬೇಕು ಇದನ್ನ. ಯಾಕೆಂದರೆ ಸಬ್ಬಕ್ಕಿ ಇದೆ ಅಲ್ವಾ ಇದರಲ್ಲಿ, ಆ ನೀರೆಲ್ಲ ಹೀರ್ಕೊಳ್ಳುತ್ತೆ, ಅದು ಗಟ್ಟಿ ಆಗುತ್ತೆ. ಆಮೇಲೆ ನೋಡ್ಕೊಂಡಿರಿ ಎಷ್ಟು ಗಟ್ಟಿ ಆಗಿರುತ್ತೋ ನೋಡಿ, ಉದುರು ಆಗಿಬಿಡ್ತಾಯಿದೆ. ಇವಾಗ ಮತ್ತೆ ಒಂದು 1/4 ಲೋಟ ಅಷ್ಟು ನೀರು ಇಡಿಸುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಾಡ್ಕೋಬೇಕು. ಕಲಸಿ ಮಾಡಿ ನೋಡಿ ಸಾಫ್ಟಾಗಿದೆ. ಈ ಥರ ಮಾಡಿ ನೋಡಿ. 3 ಇರುತ್ತೆ ಈ ಥರ ಚಕ್ಲಿ ಇದರಲ್ಲಿ. 3 ಇರೋದು ಹಾಕ್ಕೊಂಡು ನೈಸಾಗೇ ಇರಬೇಕಿದು, ಮುಳ್ಳು ಥರ ಏನಿರಲ್ಲ. ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ನಾವು ಇವಾಗ ಒಂದು ಮುದ್ದೆ ಮಾಡಿ ಇಟ್ಕೊಂಡ್ವಲ್ಲ, ಆ ಮುದ್ದೆನ ಇದರಲ್ಲಿ ಇಟ್ಬಿಟ್ಟು ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಇದನ್ನೇ ತಗೊಂಡು ಬಾಣಲಿ ಸುತ್ತ ಹಿಂಗೆ ಪ್ರೆಸ್ ಮಾಡ್ಕೋಬೇಕು ನೋಡಿ. ಈ ಥರ ಈಸಿಯಾಗಿ ಮಾಡ್ಬೋದು ಬಿಡಿ. ನಿಮಗೆ ಗಟ್ಟಿ ಅನಿಸಿದರೆ ಮತ್ತೆ ಇನ್ನೊಂದು ಸರ್ತಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಂಡು ಇಟ್ಟಿಡಿ. ಮೊದಲೇ ತುಂಬ ನೀರು ಮಾಡ್ಕೋಬೇಡಿ. ಗಟ್ಟಿ ಅನಿಸಿದರೆ ಆ ಥರ ಮಾಡ್ಕೊಳ್ಳಿ. ಮುರುಕು ಸಖತ್ತಾಗಿರುತ್ತೆ. ನಾನು ಫಸ್ಟು ಅಕ್ಕಿ ಹಿಟ್ಟು ಮತ್ತು ಇದೆಲ್ಲ ಹಾಕಿ ಮಾಡ್ತಾಯಿದ್ದಿದ್ದು, ಇಷ್ಟು ಕ್ರಿಸ್ಪಿ ಬರ್ತಿರಲಿಲ್ಲ. ಈ ಸಬ್ಬಕ್ಕಿ ಹಾಕಿದ್ರಿಂದ ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗೆ ಇದಕ್ಕೆ ಸಬ್ಬಕ್ಕಿ ಹಾಕಬೇಕು ಅಂತಲೇ ಗೊತ್ತಿರಲಿಲ್ಲ. ಸೇಮ್ ಇದೇ ಹಿಟ್ಟಲ್ಲಿ ಮೊಸರು ಹಪ್ಪಳ ಕೂಡ ಮಾಡ್ಕೋಬೋದು, ಊತಪ್ಪ ಕೂಡ ಮಾಡ್ಕೋಬೋದು. ಅವನು ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಅಂಗಡಿಯಲ್ಲಿ ತಗೊಂಡ್ರು ಇದೇ ಕಲರ್ ಇರೋದು. ಈ ಥರ ಮಾಡಿ ಕ್ರಿಸ್ಪಿಯಾಗಿರುತ್ತೆ, ಎಲ್ರಿಗೂ ಖುಷಿಯಾಗುತ್ತೆ. ಮಾಡ್ಕೊಂಡು ನೋಡಿ.